ವೆಲ್ಕಮ್ ಬ್ಯಾಕ್. ಕರುನಾಡಿನಲ್ಲಿ ಡೆಂಗಿ ರಣಕೇಕೆಯನ್ನು ಹಾಕ್ತಾ ಇದೆ. ನಿಜಕ್ಕೂ ಕೂಡ ಆತಂಕಕಾರಿಯಾಗುವಂಥ ವಿಚಾರ ಅಂತಂದರೆ 7,000ಕ್ಕೂ ಹೆಚ್ಚು ಪ್ರಕರಣಗಳು ಪತ್ತೆಯಾಗಿದೆ. ಡೆಂಗಿ ಪ್ರಕರಣಗಳು 7,000ಕ್ಕೂ ಹೆಚ್ಚು ಪ್ರಕರಣ ಪತ್ತೆಯಾಗಿದೆ. ರಾಜ್ಯದಲ್ಲಿ ಮುಂದುವರೆದಂತಹ ಡೆಂಗಿ ರಣಕೇಕೆ. ಕರುನಾಡಿನಲ್ಲಿ 7,000ಕ್ಕೂ ಹೆಚ್ಚು ಕೇಸ್ ಸ್ಫೋಟಗೊಂಡಿದೆ. ರಾಜ್ಯದಲ್ಲಿ 352 ಪ್ರಕರಣಗಳು ಪಾಸಿಟಿವ್ ಅಂದರೆ ಸಕ್ರಿಯವಾಗಿದೆ. ಡೆಡ್ಲಿ ಡೆಂಗಿ ಜ್ವರಕ್ಕೆ ಮಗುಗೆ ಅಂಟಿದಂಥ ಜ್ವರ 1 ವರ್ಷದ ಒಳಗಿನ ಮಕ್ಕಳಿಗೆ ಕೂಡ ಅಂಟ್ತಾ ಇದೆ. 1 ವರ್ಷದ ಒಳಗಿನ ಮಕ್ಕಳು 132 ಜನ ಜ್ವರಕ್ಕೆ ತುತ್ತಾಗಿದ್ದಾರೆ. ಹಾಗಾಗಿ ಜನ ಜಾಗೃತರಾಗಬೇಕು. ನಾವು ಅದೇ ಕೇಳ್ಕೊಳ್ಳೋದು. ಇಲಾಖೆಯವರನ್ನು ಎಚ್ಚರಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಆದರೆ ಜನಸಾಮಾನ್ಯರು ನಿಮ್ಮ ಮನೆಯ ಸುತ್ತಮುತ್ತಲಿನ ಜಾಗವನ್ನು ಸ್ವಚ್ಛತೆಯಾಗಿಟ್ಕೊಳ್ಬೇಕು. ಮನೆ ಮುಂಭಾಗದಲ್ಲಿ ಅಥವಾ ಅಕ್ಕಪಕ್ಕದಲ್ಲಿ ಚರಂಡಿಯಲ್ಲಿ ನೀರಿನ ನಿಂತಿದ್ರೆ ಅದನ್ನು ಕ್ಲೀನ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಮಕ್ಕಳಿರ್ತಾರೆ ನಿಮ್ಮ ಮನೆಯಲ್ಲಿ, ಹಿರಿಯರು ಇರ್ತಾರೆ. ಎಷ್ಟು ದಿನ ಆಗಿರುತ್ತೋ ಅಲ್ಲಿ ನೀರು, ಆ ನೀರಲ್ಲಿ ಆ ಸೊಳ್ಳೆಗಳು ಉತ್ಪತ್ತಿ ಆಗಿರುತ್ತೆ. ಸೊಳ್ಳೆಗಳು ಬಂದು ಅಲ್ಲಿ ಕಚ್ಚಿ ಅದರಿಂದ ಡೆಂಗಿ ಸಮಸ್ಯೆ ಆಗುತ್ತೆ. ನಿಜಕ್ಕೂ ಕೂಡ ಇದು ಶಾಕಿಂಗ್ ವಿಚಾರ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವೀರೇಶ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ನಿಜಕ್ಕೂ ಕೂಡ ಇದು ಆತಂಕಕಾರಿ ವಿಚಾರ. ನಾವು ಈಗಲೇ ಎಚ್ಚೆತ್ಕೊಳ್ಬೇಕು. ಇಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಇದು ಇನ್ನೂ ಹೆಚ್ಚು ಸಕ್ರಿಯ ಪ್ರಕರಣಗಳಾಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇಲಾಖೆ ಏನು ಕ್ರಮಕ್ಕೆ ಮುಂದಾಗಿದೆ? ಜನಸಾಮಾನ್ಯರು ಏನು ಮಾಡಬೇಕು? ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸ ಏನಾಗ್ತಾ ಇದೆ ವೀರೇಶ್? ಎಸ್ ನಾಗೇಂದ್ರ ಬಾಬು, ಡೆಂಗ್ಯೂ ಡಂಗೂರ ಜಾಸ್ತಿ ಆಗ್ತಿದೆ, ಕಡಿಮೆ ಆಗ್ತಿಲ್ಲ. ದಿನದಿಂದ ದಿನಕ್ಕೆ ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ. ಸುಮಾರು 7,000 ಕೇಸ್ಗಳು ಈಗ ವರದಿಯಾಗಿದೆ. ಅದರಲ್ಲಿ ಸಕ್ರಿಯ ಪ್ರಕರಣಗಳು 352 ಏನೋ ದೃಢವಾಗಿದೆ. ಹೀಗಾಗಿ ಎಲ್ಲ ಒಂದು ಕಡೆ BBMPಗೆ ಮತ್ತೊಂದು ಕಡೆ ಆರೋಗ್ಯ ಇಲಾಖೆಗೆ ಟೆನ್ಷನ್ ಶುರುವಾಗಿದೆ. ಯಾಕಂದರೆ ಒಂದ್ಸದ ಡೆಂಗ್ಯೂ ಅಟ್ಯಾಕ್ ಆದರೆ ಆ ಒಂದು ರೋಗ ಕಡಿಮೆ ಆದರೆ ಮತ್ತೆ ಅಟ್ಯಾಕ್ ಆಗಿದ್ರೆ ಮತ್ತಷ್ಟು ಅಪಾಯ ಅಂತ ವೈದ್ಯರು ಸಹ ಹೇಳಿದ್ದಾರೆ. ಹೀಗಾಗಿ ಮುಂಜಾಗ್ರತಾ ಕ್ರಮ ಇಂಪಾರ್ಟೆಂಟ್ ಆಗುತ್ತೆ. ಒಂದು ಕಡೆ BBMP ಮತ್ತೊಂದು ಕಡೆ ಆರೋಗ್ಯ ಇಲಾಖೆ ಮತ್ತು ರಾಜ್ಯದ ಸ್ಥಳೀಯ ಮಟ್ಟದಲ್ಲಿ ಪಂಚಾಯತಿ ಮಟ್ಟದಲ್ಲಿ ಅಲ್ಲಿ ಸಹ ಏನು ಅಧಿಕಾರಿಗಳು ಗಮನ ಹರಿಸಬೇಕು. ಎಲ್ಲೆಲ್ಲಿ ನೀರು ನಿಲ್ತವೆ, ಎಲ್ಲೆಲ್ಲಿ ಮಳೆ ಬಂದರೆ ನೀರು ಶೇಖರಣೆ ಆಗುತ್ತೆ, ಇವೆಲ್ಲವನ್ನು ಸಮಸ್ಯೆ ಬಗೆಹರಿಸಬೇಕು. ಮತ್ತೊಂದು ಕಡೆ ಕಸದ ಸಮಸ್ಯೆ, ಅದರಲ್ಲಿ ಬೆಂಗಳೂರು ಭಾಗದಲ್ಲಿ ಡಂಪ್ ಯಾರ್ಡ್ ರಸ್ತೆ ಪಕ್ಕದಲ್ಲಿ ಆಗುತ್ತೆ. ಅಲ್ಲಿ ಸಾಕಷ್ಟು ಮನೆಗಳಿರ್ತವೆ. ಅದರಿಂದ ಸೊಳ್ಳೆ ಉತ್ಪತ್ತಿ ಆಗುತ್ತೆ. ಇದರಿಂದ ಆ ಬೆಳಗ್ಗೆ ಬರುವ ಸೊಳ್ಳೆಗಳನ್ನ ಕಡಿಸಿಕೊಂಡ್ರೆ ಡೆಂಗ್ಯೂ ಡೇಂಜರ್ ಆಗುತ್ತೆ. ಹೀಗಾಗಿ ಜನರು ಸಹ ಏನು ಎಚ್ಚರಿಕೆಯಿಂದಿರಬೇಕಾಗುತ್ತೆ. ಮತ್ತೊಂದು ಕಡೆ BBMP ಅಲರ್ಟ್ ಆಗಬೇಕಾಗುತ್ತೆ. ಯಾಕಂದರೆ ಮಹದೇವಪುರ ಮತ್ತು ವರ್ತೂರು ವೈಟ್ ಫೀಲ್ಡ್ ಭಾಗದಲ್ಲಿ ಸಾಕಷ್ಟು ಡೆಂಗ್ಯೂ ಪ್ರಕರಣಗಳು ಪತ್ತೆಯಾಗಿದೆ. ಯಾಕಂದರೆ ಆ ಒಂದು ಭಾಗದಲ್ಲಿ ಕಂಪನಿಗಳು ಜಾಸ್ತಿ ಇದ್ದಾವೆ, ಕಟ್ಟಡ ಕಾಮಗಾರಿ ಜಾಸ್ತಿ ನಡೀತಿದೆ, ಅಲ್ಲಿ ನೀರುಗಳು ಶೇಖರಣೆ ಆಗುತ್ತೆ. ಮಳೆ ಬಂದರೆ ತುಂಬ ಆ ಒಂದು ಭಾಗದಲ್ಲಿ ಸಮಸ್ಯೆ ಆಗುತ್ತೆ. ಆ ಒಂದು ಭಾಗದಲ್ಲಿ ಸೊಳ್ಳೆಗಳು ಉತ್ಪತ್ತಿ ಜಾಸ್ತಿ ಇರುವ ಕಾರಣಕ್ಕೆ ಆ ಒಂದು ಭಾಗದಲ್ಲಿ ಸಾಕಷ್ಟು ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗಿದೆ. ಹೀಗಾಗಿ BBMPಯ ಕಮಿಷನರ್ ವಲಯ ಆಯುಕ್ತರಿಗೆ ಎಚ್ಚರಿಕೆ ನೀಡಿದ್ದಾರೆ. ಔಷಧಿ ಸಿಂಪಡಣೆ ಮಾಡಬೇಕು, ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು. ಮಳೆ ಬಂದರೆ ನೀರು ನಿಲ್ಲದಂತೆ ಸರಾಗವಾಗಿ ಹೋಗೋಕ್ಕೆ ರಾಜಕಾಲ ಹೂಳೆತ್ತುವ ಕೆಲಸ ಆಗಬೇಕು ಅಂತೇನೋ ಒಂದು ಕಡೆ ಸೂಚನೆ ನೀಡಿದ್ದಾರೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, 1 ವರ್ಷದ ಒಳಗಿನ ಮಗುವಿಗೆ ಅಂಟಿದಂತಹ ಜ್ವರ, ಈವರೆಗೆ 1 ವರ್ಷದ ಒಳಗಿನ ಮಕ್ಕಳಿದ್ರಲ್ಲ 132 ಮಂದಿಯಲ್ಲಿ ಈಗ ಡೆಂಗಿ ಪತ್ತೆ ಆಗ್ತಾ ಇದೆ. ಹಾಗಾಗಿ ನೋಡಿ, ಇಲ್ಲಿ ಫಾಗಿಂಗ್ ಕೆಲಸ ಆಗ್ತಾ ಇದೆ. ಆದರೂ ನಾವು ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಬೇಕು. ಮನೆಯ ಮೇಲೆ ಯಾವುದಾದ್ರೂ ಒಂದು ವಸ್ತುಗಳನ್ನು ಇಟ್ಟು ಆ ವಸ್ತುಗಳಲ್ಲಿ ನೀರು ತುಂಬಿಕೊಂಡಿದ್ರೆ ಅದನ್ನು ನಿಮ್ಮ ಗಮನಕ್ಕೆ ಬಂದರೆ ತಕ್ಷಣ ಅದನ್ನು ಸರಿಪಡಿಸಿ ಕ್ಲೀನ್ ಮಾಡಿ. ಕೇವಲ ಮನೆ ಸುತ್ತಮುತ್ತ ಅಷ್ಟೇ ಅಲ್ಲ, ಮನೆ ಮೇಲ್ಭಾಗದಲ್ಲೂ ಕೂಡ ನೀರು ನಿಲ್ಲುತ್ತೆ. ಅಲ್ಲಿ ಒಂದಷ್ಟು ವಸ್ತುಗಳನ್ನು ಇಟ್ಟಿರ್ತೀರಿ, ಚೇರ್ಗಳನ್ನು ಇಟ್ಟಿರ್ತೀರಿ, ಅಥವಾ ಏನೋ ಒಂದು ಬಕೀಟು ಯಾವುದೋ ಒಂದು ಹಳೆಯ ವಸ್ತುಗಳನ್ನ ಇಟ್ಟಿರ್ತೀರಿ, ಅದರಲ್ಲೂ ಕೂಡ ನೀರಿರುತ್ತೆ. ಅದನ್ನು ಕೂಡ ಕ್ಲೀನ್ ಮಾಡಿ. ಹಾಗಿದ್ರೆ ಮಾತ್ರ ಇದೆಲ್ಲವನ್ನು ಕೂಡ ತಡೆಯೋದಕ್ಕೆ ಸಾಧ್ಯ ಆಗುತ್ತೆ. ನೀವು ಸೇಫ್ ಆಗಿರ್ತೀರ, ನಿಮ್ಮ ಮನೆಯವರು ಕೂಡ ಸೇಫ್ ಆಗಿರ್ತೀರಿ.